ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈ 7 ಲೋಕದ ಅಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ. ಈ 7 ಲೋಕದ ಅಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ. ನಿನ್ನಲುಮೆ ನೋಟದ ಒಂದು ಹೊನ್ನ ಕಿರಣ, ನಿನ್ನಲುಮೆ ನೋಟದ ಒಂದು ಹೊನ್ನ ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸರಳ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಡಬೇಕೆಂದು ನಮ್ಮ ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾದಂತಹ ಚಂದ್ರಶೇಖರ್ ನಾಯ್ಕ ಸರ್ ಅವರನ್ನು ಕೇಳಿಕೊಂಡಾಗ ಅವರು ತುಂಬು ಹೃದಯದಿಂದ ಮೆಚ್ಚಿ ಈ ಸಮಾರಂಭದಲ್ಲಿ ಆಸೀನರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇಂದು ನಮ್ಮ ಶಾಲೆಗೆ ಒಬ್ಬ ವಿಶೇಷ ಅತಿಥಿಗಳಂತಾನೆ ಹೇಳ್ಬೋದು. SH ಕುರುಕುಂದಿ ಸರ್ ಅವರು SADP ಆಯುಕ್ತ ಕಚೇರಿ ಬೆಂಗಳೂರು ಇಲ್ಲಿಂದ ಆಗಮಿಸಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ವಯೋ ನಿವೃತ್ತಿಯ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುದು ಮುಖಾಂತರ ಉದ್ಘಾಟನೆ ಅಂತಕ್ಕಂಥದ್ದನ್ನ ಈಗ ನಾವು ಮಾಡಬೇಕಾಗಿದೆ. ಗುರು ಎಂದರೆ ಒಂದು ಅದ್ಭುತ ಶಕ್ತಿ. ಗುರು ಎಂದರೆ ಜ್ಞಾನದ ಬೆಳಕು. ಗುರು ಎಂದರೆ ಅರಿವಿನ ಆಗರ. ಅಜ್ಞಾನದ ಅಂಧಕಾರವ ತೊಲಗಿಸಿ ಸುಜ್ಞಾನದ ದೀಪವು ಬೆಳಗಿಸಿದ ಸಮಸ್ತ ಗುರು ವೃಂದಕ್ಕೆ ಅನಂತ ಕೋಟಿ ನಮಸ್ಕಾರಗಳು. ಗುರು ಎಂದರೆ ಬೋಧಕರು ಮಾತ್ರ ಅಲ್ಲ, ಅವರು ನಮ್ಮ ಜೀವನದ ದಾರಿದೀಪ. ಅವರು ಅಜ್ಞಾನವನ್ನು ದೂರ ಮಾಡಿ ಜ್ಞಾನದಿಂದ ನಮ್ಮ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತಾ ಗುರುವಿನ ಆಶೀರ್ವಾದವಿಲ್ಲದೆ ಯಾವುದೇ ಸಾಧನೆ ಸಾಧ್ಯವಿಲ್ಲ ಎಂಬ ಮಾತು ಸತ್ಯ. ಈ ಪವಿತ್ರ ಕ್ಷಣದಲ್ಲಿ ನಾನು ನಮ್ಮ ಪ್ರೀತಿಯ ಗುರುಗಳಿಗೆ ಗೌರವ ಸಲ್ಲಿಸಿ ಅವರ ಮಾರ್ಗದರ್ಶನಕ್ಕಾಗಿ ಧನ್ಯತೆ ಸಲ್ಲಿಸುವ ಸುದಿನ. ನಮ್ಮ ಜೀವನದ ಯಶಸ್ಸಿಗೆ ಗುರುಗಳು ನೀಡಿದ ಪ್ರೇರಣೆಯನ್ನು ಸದಾ ಸ್ಮರಿಸಿಕೊಳ್ಳೋಣ. ಇಂದಿನ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮವು ಎಲ್ಲರಿಗೂ ಪ್ರೇರಣೆಯಾಗಿ ಗುರು ಶಿಷ್ಯರ ಬಾಂಧವ್ಯವನ್ನು ಮತ್ತಷ್ಟು ಗಾಢಗೊಳಿಸಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಪ್ರಾಸ್ತಾವಿಕರಿಗೆ ವಿರಾಮ ನೀಡುತ್ತಿದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಮಾಡ್ತಾ ಇದ್ರು ತುಮಕೂರಿನಲ್ಲಿ ಯಾವಾಗ 1993-94 ಇಸ್ವಿಲ್ ಅವತ್ತಿಂದಲೂ ಕೂಡ ಸುಮಾರು 800 ಜನ ಚಿತ್ರಕಲಾ ಗ್ರೇಡ್ ಎಕ್ಸಾಮ್ ಕಳಿಸ್ಲಿಕ್ಕೆ ಹೈಸ್ಕೂಲ್ ಜೂನಿಯರ್ ಕಾಲೇಜಲ್ಲಿ ಒಂದೇ ಇಡೀ ಜಿಲ್ಲೆಗೆ ಒಂದೇ ಸೆಂಟರ್ ಇದ್ದಿದ್ದು. ಆವತ್ತಿನಿಂದಲೂ ಕೂಡ ಇವತ್ತಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ RS ಮದರೀರ್ ಸರ್ ಅವರು ನಮ್ಗೆ ಪರಿಚಯ. ಅವರು ಮುಂಚೆಯಲ್ಲಿ ಬೆಳಗೆರೆಯಲ್ಲಿದ್ದಾಗ ಅವರ ವಿದ್ಯಾರ್ಥಿಗಳ ತಂಡದ ಜೊತೆಲಿ ಅವರು ಪ್ರತಿ ವರ್ಷ ಬರ್ತಾರೆ. ಅವರು ಅಷ್ಟು ಶಿಸ್ತುಬದ್ಧವಾಗಿ ಹೆಚ್ಚು ಸಂಖ್ಯೆಯಲ್ಲಿ ಚಿತ್ರಕಲಾ ಗ್ರೇಡ್ ಪರೀಕ್ಷೆಗಳನ್ನ ಕಳಿಸಿ ಮಕ್ಕಳಿಗೆ ಆ ಒಂದು ಪ್ರತಿ ವರ್ಷ ಒಂದು ಹೈಸ್ಕೂಲ್ ಬೋರ್ಡ್ ಇಂದ ಕೊಡ್ತಕ್ಕಂಥ ಅಂಕಪಟ್ಟಿಗಳನ್ನ ಅವರು ವಿತರಣೆ ಮಾಡಿ ಒಂದು ಸಾರ್ಥಕ ಸೇವೆಯನ್ನ ಮುಗಿಸಿ ಇವತ್ತು ನಿವೃತ್ತಿಯ ಕೊನೆ ದಿನ ತುಂಬಾನೇ ಖುಷಿ ಆಗ್ತದೆ, ತುಂಬಾನೇ ಬೇಜಾರಾಗ್ತದೆ. ಯಾಕಂದ್ರೆ ಒಳ್ಳೆ ವರ್ಕರ್, ಇಲಾಖೆಗೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಸೇವೆನ ಮಾಡಿ ನಿವೃತ್ತಿ ಹೊಂದ್ತಾ ಇದ್ದಾರೆ. ಹಂಗಾಗಿ ಈ ಒಂದು ನಿವೃತ್ತಿ ದಿನ ಎಲ್ಲರೂ ಕೂಡ ಬಂದೇ ಬರ್ತದೆ. ಕೆಲಸಕ್ಕೆ ಸೇರೋದು ಎಷ್ಟು ಖಚಿತವೋ ನಿವೃತ್ತಿ ಆಗೋದು ಅಷ್ಟೇ ಕೂಡ ಖಚಿತ. ಹಂಗಾಗಿ ಎಲ್ಲರೂ ಕೂಡ ಅವರಿಗೆ ಇವತ್ತು ಎಲ್ಲರೂ ಸೇರಿ ಮನಸ್ಪೂರ್ವಕವಾಗಿ ಭಾವನಾತ್ಮಕವಾಗಿ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ದೀವಿ. ಹಾಗಾಗಿ ನಾನು ಅಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಅದಕ್ಕಿಂತ ಮೇನ್ ಆಗಿ ನಮ್ಮ ಒಂದು ಚಿತ್ರಕಲಾ ಹುದ್ದೆ ಐತಲ್ವಾ, ಅದಕ್ಕೆ ನಾನು ಗೌರವ ಕೊಟ್ಟು ಅವ್ರಿಗೆ ನಾನು ವಿಶ್ ಮಾಡಿ ನಮಸ್ಕಾರ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳುವ ಅಂತ ನಾನು ಬಂದೆ ನಾನು. ಹಾಗಾಗಿ ಇನ್ನು ಮಾತಾಡೋರಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆ ಒಂದು ಶ್ರೀಯುತ ಮದರಿ ಸರ್ ಅವರಿಗೆ, ರಾಮಪ್ಪ ಮದರಿ ಸರ್ ಅವರಿಗೆ ಅವರ ನಿವೃತ್ತಿಯ ಜೀವನ ಆರೋಗ್ಯವಾಗಿರ್ಲಿ, ಸುಖಮಯವಾಗಿರ್ಲಿ. ಒಂದು ಇಬ್ರು ಮಕ್ಕಳಿದ್ದಾರೆ, ಇಬ್ರು ಕೂಡ ಒಳ್ಳೆ ದೇವರು ಚೆನ್ನಾಗಿಟ್ಟಿದ್ದಾರೆ ಅವ್ರಿಗೆ. ಅವರ ಮನಸ್ಸು ಎಷ್ಟಂತಂದ್ರೆ, ಎಷ್ಟು ದೇಹ ದೊಡ್ಡದಾಗಿರ್ಬೋದು ಅಷ್ಟೇ ಮನಸ್ಸು ತುಂಬಾ ಹೂವಿನಂತ ಮನಸ್ಸು ಅವ್ರದ್ದು. ಅಷ್ಟು ಚೆನ್ನಾಗಿ ಒಳ್ಳೆ ಸಹೃದಯರವರು.
ಚೆನ್ನಾಗಿ ಹಂಚ್ಕೊತಾ ಇರ್ಬೇಕು ಕಷ್ಟ ಸುಖಗಳನ್ನ. ಹಂಗಾಗಿ ಅವರ ನಿವೃತ್ತಿಯ ಜೀವನ ಚೆನ್ನಾಗಿರ್ಲಿ, ಆರೋಗ್ಯವಾಗಿರ್ಲಿ, ಸುಖಮಯವಾಗಿರ್ಲಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶುಭವಾಗಲಿ ಸರ್. ಪುಣ್ಯವಂತರು ಮಕ್ಕಳೇ, ನಿಜವಾಗ್ಲೂ ಪುಣ್ಯವಂತರು. ಯಾಕೆ ಅಂತ ಹೇಳಿದ್ರೆ ಅವರ ವಯಸ್ಸಿನಲ್ಲಿ ಅದೆಷ್ಟೋ ಶಾಲೆಗಳಿಗೆ ಅವರು ಆ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ಅವರು ಬೋಧನೆಯನ್ನ ಮಾಡಿ ತಾವು ಕೊನೆಗೆ ಈ ಶಾಲೆಗೆ ಬಂದು ಕೇವಲ 6 ತಿಂಗಳಲ್ಲಿ ನಿಮ್ಮ ಮನಸ್ಸನ್ನ ಗೆದ್ದಿದ್ದಾರಂತ ಹೇಳಿದ್ರೆ ರಿಯಲಿ ವಂಡರ್ಫುಲ್. ಎಲ್ಲರ ಬಾಯಲ್ಲೂ ಎಲ್ಲರ ರೀತಿಯೊಳಗ ನಾನು ಆಲಿಸ್ತಾ ಬಂದೆ. ಬಹಳ ಖುಷಿ ಆಗ್ತಾ ಅವರು ಸರ್ದು ಎಲ್ಲ ಒಂದು ವಾತಾವರಣ ನೋಡಿ ನಂಗೆ. ಓಕೆ, ಸೊ ಈ ಮಕ್ಕಳು ಕೂಡ ನೀವು ಸಹ ತಾವು ಮುಂದಿನ ಫ್ಯೂಚರ್ ಅನ್ನ ಮಾಡ್ಕೊಳ್ಳೋದ್ರಲ್ಲಿ ನೋಡಿ, ಗುರುಗಳು ಯಾವ ರೀತಿ ಹೆಸರು ಮಾಡಿದ್ದಾರೆ, ಈ ವೇದಿಕೆ ಮೇಲೆ ಕೊನೆಗೆ ನಿವೃತ್ತಿ ಆಗ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥವ್ರು ಯಾರೇ ಇರ್ಲಿ, ನೀವಿರ್ಲಿ, ನಾವು ಯಾರು ಇಲ್ಲಿ ಶಾಶ್ವತ ಅಲ್ಲ, ನೆನಪಿರ್ಲಿ. ನೀವು ವಿದ್ಯಾರ್ಥಿಗಳಿದ್ರು ಕೂಡ 8, 9, 10 ಮುಗಿಸ್ಕೊಂಡು ನೀವು ಇಲ್ಲಿಂದ ನಿವೃತ್ತಿಯಾಗಿ ಹೋಗ್ತೀರಿ. ನಾವು ಕೂಡ 60 ವರ್ಷಗಳವರೆಗೂ ಇದ್ರೂ ಕೂಡ ನಾವು ಕೂಡ ಇಲ್ಲಿ ಇದ್ಕೊಂಡು ಮತ್ತೆ ನಿವೃತ್ತಿಯಾಗಿ ಹೋಗ್ತೀವಿ. ಇದರ ಅರ್ಥ ನಾವು ಮುಂದಿನ ಒಂದು ಫ್ಯೂಚರ್ಗೆ, ಮುಂದಿನ ಒಂದು ಜನಾಂಗಕ್ಕೆ, ಮುಂದಿನ ಒಂದು ವಾತಾವರಣಕ್ಕೆ, ಮುಂದಿನ ಒಂದು ಸುಸಂಸ್ಕೃತಿಗೆ ಮತ್ತೆ ಅವನ್ನೆಲ್ಲ ನಾವು ಅಧ್ಯಯನ ಮಾಡಲಿಕ್ಕೆ ಮುಂದಿನ ಒಂದು ಇದಕ್ಕೆ ಹಂತಕ್ಕೆ ಹೋಗ್ತೀವಿ. ಸೊ ಇಲ್ಲಿ ನಾನು ಇವತ್ತು ಬಂದಿದ್ದು ಬಹಳ ವಿಶೇಷ ಅಂತಾನು ಹೇಳ್ಬೋದು. ಬಹಳ ವಿಚಿತ್ರ ಏನಾಯ್ತು ಅಂದ್ರೆ, ನಾನು ಮತ್ತೆ ಜೆ ಡಿ ಸಾಹೇಬ್ರು ಇವತ್ತು ಒಬ್ರು DDP ಅವರು ರಿಟೈರ್ಡ್ ಆಗ್ತಾ ಇದಾರೆ ನಮ್ಮ ಆಫೀಸ್ನಲ್ಲಿ. ಜೆ ಡಿ ಅವ್ರು ಹೇಳಿದ್ರು ಅಲ್ಲಿ ಹೋಗ್ಬಿಟ್ಟು ಇಷ್ಟು ಮಾಡಿ ಊಟ ಮಾಡ್ಕೊಂಡು ಈಗ ಬಂದ್ಬಿಡೋಣ ಅಂತ ಹೇಳಿದ್ರು. ಆಯ್ತು, ಹಾಗೆ ಮಾಡೋಣ ಸರ್. ನನಗೆ ಲಕ್ಷ್ಯ ಇರಲಿಲ್ಲ ಈ ಸರ್ದು. ಆಮೇಲೆ ಇಲ್ಲ ಸರ್, ಒಂದು ಕೆಲಸ ಮಾಡಿ ಸರ್, ಇಲ್ಲಿ ನಾನು ಒಂದು ಸ್ವಲ್ಪ ಈ ಕಡೆ ಹೋಗಿ ಬರ್ತೀನಿ ಅಂತ ಹೇಳ್ಕೊಂಡು ನಾನು ಕವರ್ ಮಾಡ್ಕೊಂಡು ಈ ಕಡೆ ಬರಬೇಕಾಯ್ತು. ರಾಮನಿಗಾಗಿ ಶಬರಿ ಕಾದಂಗೆ ಈ ಸರ್ ನನ್ನ ಕಾಯ್ತಾ ಇದ್ರು. ಅದಕ್ಕೆ ಅವೆಲ್ಲ ನನಗೆ ಧೂಳಿಪಟ ಆಗ್ಬಿಟ್ಟು ಇಲ್ಲಿ ಇವ್ರಿಗೆ ನೋಡಿದೆ, ಇವ್ರಿಗೆ ಒಂದು ಇವ್ರ ಜೊತೆಗೆ ನಾನು ಮಾತಾಡಿದೆ. ಫಸ್ಟ್ ಟೈಮ್ ನಾನು ಮಾತಾಡಿದೆ. ಸಾಮಾನ್ಯವಾಗೆಲ್ಲ ಶಿಕ್ಷಕರ ಜೊತೆಗೆ ನಾವು ಮಾತಾಡ್ತಾ ಇರ್ತೀವಿ. ಸಾವಿರಾರು ಜನ, ಎಷ್ಟು ಅಂತ ನಮಗೆ ಲೆಕ್ಕ ಇಲ್ಲ. ಅಷ್ಟು ಜನರಲ್ಲಿ ಈ ಒಬ್ಬ ವ್ಯಕ್ತಿ ಈ ತರ ನಿವೃತ್ತಿ ಆಗ್ತಾ ಇದ್ದಾನೆ. ಎಲ್ಲ ದೊಡ್ಡ ದೊಡ್ಡ DDPಗಳು, JD ಅವರು, ಕಮಿಷನರ್ ಬೇಕಾದವರು ರಿಟೈರ್ಡ್ ಆಗ್ತಾ ಇರ್ತಾರೆ. ಆದರೆ ಕೆಳಮಟ್ಟದಲ್ಲಿರುವವರು ರಿಟೈರ್ಡ್ ಆಗ್ತಾ ಇರ್ತಾರಲ್ಲ, ಅವ್ರ ಜೊತೆಗೆ ಇನ್ವಾಲ್ವ್ ಆದಷ್ಟು ಪ್ರಪಂಚದಲ್ಲಿ ಯಾವುದೇ ಇಲ್ಲ ಅಂತ ತಿಳ್ಕೊಂಡು ಸೀದಾ ಬಸ್ ಹತ್ತಿ ಬಂದ್ಬಿಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ನನಗೆ ಖುಷಿ. ಎಷ್ಟಂತ ದುಡಿಯುತ್ತೆ ಎತ್ತು, ಗಾಣದಲ್ಲಿ ಎತ್ತು ಎಷ್ಟಂತ ದುಡಿಯುತ್ತೆ. ಅದಕ್ಕೆ ಒಂದು ಮಿತಿ ಇದೆ. ಆ ಗಾಣದಲ್ಲಿ ಎಣ್ಣೆಯನ್ನ ತೆಗೆದು ಸಾವಿರಾರು ವಿದ್ಯಾರ್ಥಿಗಳಿಗೆ, ಮನೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮನೆಯ ದೀಪವನ್ನು ಹಚ್ಚಿರ್ತಕ್ಕಂಥ ಅವರು. ಹಾಗಾಗಿ ಅವ್ರಿಗೆ ಆ ಒಂದು ನಿವೃತ್ತಿ ಜೀವನ ಸುಖಕರವಾಗಿರ್ಲಿ, ಸಂತೋಷವಾಗಿರ್ಲಿ.
ಶಾಲೆಯಲ್ಲಿ 25 ವರ್ಷಗಳಿಂದ ನಾವು ಜೊತೆಲಿದ್ದೋ. ಹಾಗಾಗಿ ಬಹಳ ಒಡನಾಟ ಇತ್ತು. ಇವತ್ತು ನೋವಾಗ್ತಾ ಐತೆ. ಯಾಕೆಂದ್ರೆ ನಾನು 2003ರಲ್ಲಿ ಅಪಾಯಿಂಟ್ ಆಗಿ ಬಂದಾಗ ಅವ್ರು ಅಲ್ಲೇ ಸೀನಿಯರ್ ಮೋಸ್ಟ್ ಆಗಿದ್ರು 6-7 ವರ್ಷ. ಹಾಗಾಗಿ ನಾನು HM ಆಗಿ ಬಂದ್ಮೇಲೆ ನಾನು 6 ವರ್ಷಗಳ ಕಾಲ ಮಾಡಿ ಅವ್ರಿಗೂ ಸಹ 1 ವರ್ಷ ಅನಾರೋಗ್ಯದ ನಿಮಿತ್ತ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ವಹಿಸಿದೆ. ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು. ಕಾರಣ ನಾವೇನು ಮಾಡಕ್ ಸರ್ಕಾರದ ನೀತಿ ನಿಯಮಗಳು ಅವೆಲ್ಲ ಪಾಲಿಸಬೇಕಾಗುತ್ತೆ. ಹಾಗಾಗಿ ನಮ್ಮ ಶಾಲೆಯ ಸುತ್ತಮುತ್ತ ಗೌರ್ಮೆಂಟ್ ಶಾಲೆಗಳು ಇದ್ದಿದ್ರಿಂದ ನಾವು ಏನ್ ಮಾಡ್ದೋ 9 ವರ್ಷಗಳ ಕಾಲ ಒಡನಾಟ ಮಾಡಿ ಎಲ್ಲಾ ಮಕ್ಕಳನ್ನ ಅಲ್ಲೆಲ್ಲಿಂದ ಆಟ ಬಿಟ್ಟು ಎಲ್ಲಾ ಮಾಡಿ ನಾವು ಬಹಳ ವರ್ಷ ರಾತ್ರಿ 8 ಗಂಟೆಗೆ ಬರೀ ಇಬ್ರು ಮಕ್ಕಳ ಒಂದು ಸಂಖ್ಯೆ ಹೆಚ್ಚು ಮಾಡಕ್ಕೋಸ್ಕರ ನಾವಿಬ್ರು ಬಹಳ ಎಲ್ಲಾ ಶಿಕ್ಷಕರನ್ನೊಳಗೊಂಡು ರಾತ್ರಿ 8 ಗಂಟೆ 9 ಗಂಟೆವರೆಗೂ ನಾವು ಕೆಲಸ ಮಾಡ್ದೋ ಪಾಪ. ಆದ್ರೆ ಕಾರಣ ಸರ್ಕಾರದ ನೀತಿ ನಿಯಮಗಳು ಬದಲಾವಣೆ ಆದೋ. ಹಾಗಾಗಿ ನಮ್ಮ ಶಾಲೆ ಕ್ಲೋಸ್ ಆಗ್ತಾ ಬಂತು. ಯಾವಾಗ ಕ್ಲೋಸ್ ಆಯ್ತು ಅಂದ್ರೆ ಹೋದ ಡಿಸೆಂಬರ್ ಅಲ್ಲಿ. ಅವರು ಸಹ ಮುಖ್ಯ ಶಿಕ್ಷಕರಾಗಿ 1 ವರ್ಷ ಕೆಲಸ ಮಾಡಿದ್ರು. ನಾನು ಸಹ 6 ವರ್ಷ ಕೆಲಸ ಮಾಡಿದ್ದೆ. ಬಹಳ ಮಾತಲ್ಲಿ HM ಪೋಸ್ಟ್ ಟೆನ್ಷನ್ ಇರುತ್ತೆ ಏನೋ ಒಂದು ಮಾತಾಡಿರ್ಬೋದು ಹೋಗಿರ್ಬೋದು. ಆದ್ರೂ ಸಹ ಒಂದು ನಿಮಿಷ ಜಗಳ ಆಡಿದ್ರೆ 1 ನಿಮಿಷ ಬಹಳ ಟೀ ಕುಡ್ಕೊಂಡು ನಾವು ಜೊತೆಯಲ್ಲೇ ಬರ್ತಕ್ಕಂತ ಒಂದು ವಿಚಾರ ಇವತ್ತು ನೋವಾಗ್ತಾ ಐತೆ. ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿ ನಿವೃತ್ತಿ ಆಗ್ಲವಲ್ಲ, ನಾವೆಲ್ಲ ಅಲ್ಲೇ ನಿವೃತ್ತಿ ಆಗ್ಬೇಕಾಯ್ತು. 20 ವರ್ಷಗಳ ಕಾಲ 25 ವರ್ಷಗಳ ಕಾಲ ಅವ್ರು 30 ವರ್ಷ ಸೇವೆ ಸಲ್ಲಿಸಿದ್ರು ಅನ್ನೋದು ಒಂದು ದುಃಖದ ಸಂಗತಿ. ಆದ್ರೂ ನಾವೇನ್ ಮಾಡ್ಬೇಕು, ಕಾಲ ಹೆಂಗ್ ಹೋಗುತ್ತೆ ಹಂಗ್ ಹೋಗ್ತಾ ಇರ್ಬೇಕು. ಹಾಗಾಗಿ ನಾವು ಏನಾದ್ರೂ ನಮ್ ಕಡೆಯಿಂದ ಮುಖ್ಯ ಶಿಕ್ಷಕರಾದಾಗ ಏನಾದ್ರೂ ಅವ್ರಿಗೆ ನೋವು ಬರ್ತಕ್ಕಂತ ಮಾತಾಡಿದ್ರೆ ವೇದಿಕೆ ಮುಂದೆ ನಾನು ಅವರಿಗೆ ಕ್ಷಮೆ ಯಾಚಿಸ್ತೀನಿ. ಅವರು ಸಹ 1 ವರ್ಷಗಳ ಕಾಲ ನಾನು ಜವಾಬ್ದಾರಿ ಕೊಟ್ಟಿದ್ದೆ. ಅವರು ಸಹ ಚೆನ್ನಾಗಿ ಮಾಡಿದ್ರು. ಒಂದು ಸಹೋದರರ ತರ ಇದ್ದಾಗ್ಲೂ ಏನಾದ್ರು ಬರ್ತವೆ. ಹಾಗಾಗಿ ಅವರಿಗೆ ಭಗವಂತ 100 ವರ್ಷ ಆಯಸ್ಸು ಐಶ್ವರ್ಯ ಕೊಟ್ಟು ಅವರ ಧರ್ಮಪತ್ನಿ ಮೇಡಮ್ ಅವರು ಸಹ ನಮಗೆ ಮನೆಯಲ್ಲಿ ಕರ್ಕೊಂಡೋಗಿ ಊಟ ಹಾಕಿದ್ದಾರೆ. ಅದು ಯಾವತ್ತೂ ನಾವು ಮರೆಯಲ್ಲ. ಸರ್ ಕರ್ಕೊಂಡು ಹೋದಾಗ ನಾನು ಊಟ ಮಾಡಿದೀನಿ ಬಹಳಷ್ಟು ಸಲ ಅವ್ರ ಮನೇಲಿ. ಹಾಗಾಗಿ ಅದ್ ನೆನಪು ಸವಿ ನೆನಪು ಬರ್ತಾ ಇದೆ. ಅವರು ನಮ್ಮ ಸಹೋದರಿ ತರ. ನಾನು ಯಾವತ್ತು ನನಗೆ 5 ಜನ ಸಹೋದರಿಯರು, ಅದ್ರಲ್ಲಿ ಅವರೊಬ್ರು ಸಹೋದರಿ ಅಂತ ಭಾವಿಸ್ತೀನಿ. ಅವರು ಬಿಜಾಪುರ ಜಿಲ್ಲೆ. ಹಾಗಾಗಿ ದೂರ ಹೋಗ್ತಾರೆ. ನನಗೆ ಅದು 1 ತಿಂಗಳಿಂದ ರಿಟೈರ್ಡ್ ಆದಾಗಿಂದ ನೋವು ಆಗ್ತಾ ಇತ್ತು. ಯಾಕೆಂದ್ರೆ ಇಲ್ಲಿದ್ರೆ ಎಲ್ಲೋ ಒಂದು ಕಡೆ ಮಾತಾಡಿಸ್ಬೋದಾಯ್ತು. ಅವರು ನಮ್ಮ ಜಿಲ್ಲೆ ಬಿಟ್ಟು ಬಿಜಾಪುರ ಜಿಲ್ಲೆಗೆ ಹೋದಾಗ ನಮಗೆ ಕಾಂಟ್ಯಾಕ್ಟ್ ಇರಲ್ಲ. ಆಗ್ಲೂ ಸಹ ನಮ್ಮ ಅಲ್ಲ ಇರ್ಲಿ, ಸಂತೋಷದ ವಿಚಾರ. ಆದ್ರೂ ಅವ್ರಿಗೆ ವ್ಯವಸಾಯ ಅನ್ನೋದು ಅವರ ವೃತ್ತಿ ಜೀವನ ಆಗೈತೆ. ನಾನು ಇವತ್ತು ಅವರಿಗೆ ಋಣವನ್ನ ಸಂದಾಯ ಮಾಡಬೇಕು ಅಂತೇಳಿ, ಅದು ಧನ್ಯವಾದಗಳನ್ನ ಹೇಳೋದ್ರ ಮೂಲಕ ಅವರಿಗೆ ಋಣವನ್ನ ಸಂದಾಯ ಮಾಡಬೇಕು ಅಂತೇಳಿ ಸರಿ ಸುಮಾರು 90-95 ಕಿಲೋಮೀಟರ್ ಆಗುತ್ತೆ ನಾನಿರುವಂತ ಜಾಗದಿಂದ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಅವರಿಗೆ ಧನ್ಯವಾದಗಳ ಮೂಲಕ ಋಣವನ್ನ ಸಂದಾಯ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾನು ನನ್ನ ವೃತ್ತಿ ಜೀವನದ ಆರಂಭದ ವರ್ಷಗಳಲ್ಲಿ ಇದ್ದಂತ ಸಮಯದಲ್ಲಿ ಹೆಬ್ಬೂರಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭ. ಅವ್ರ ಶಾಲೆಗೂ ನನ್ನ ಶಾಲೆಗೂ ಕೇವಲ ಒಂದು 5-6 ಕಿಲೋಮೀಟರ್ಗಳ ಅಂತರ ಇತ್ತು. ಆ ಅಂತರದಲ್ಲಿ ಒಮ್ಮೆ ಸರ್ ಅವರು ಅವ್ರ ಮಕ್ಕಳನ್ನ ಕರ್ಕೊಂಡು ನಮ್ಮ ಶಾಲೆಗೆ ಕ್ರೀಡಾಕೂಟಕ್ಕೆ ಅಂತ ಹೇಳಿ ಬಂದಿದ್ರು. ಹಾಗೆ ಬಂದಂತ ಸಂದರ್ಭದಲ್ಲಿ ಅವರು ತಮ್ಮ ಪರಿಚಯವನ್ನ ಹೇಳಿದ್ರಪ್ಪ ನನಗೆ ಅಂತಂದ್ರೆ, ಬಹಳ ನನ್ನ ಬದುಕಿನಲ್ಲಿ ಅಂದ್ರೆ ವೃತ್ತಿ ಜೀವನದಲ್ಲಿ ನೆನ್ಪಿಡ್ಬೇಕಾದಂತ ಅಂಶಗಳು, ನಾವು ನಿರ್ವಹಿಸುವಂತ ಒಂದು ಲೆಸನ್ ಪ್ಲಾನ್ ಅಥವಾ ಒಂದು ಪಾಠ ಯೋಜನೆ ಹೇಗಿರ್ಬೇಕಪ್ಪ ಅಂತಂದ್ರೆ, ವಿಶೇಷ ಶಿಕ್ಷಕರಾಗಿ ನಾವು ಅದು ವಿಶೇಷವಾಗಿರ್ಬೇಕು ಅಂತ ಸಲಹೆಯನ್ನು ಕೊಟ್ಟರು. ಹಾಗೆ ನಾವು ವಿಶೇಷ ಶಿಕ್ಷಕರಿಗೆ ಬಣ್ಣನೇ ಒಂದು ವಿಶೇಷತೆ. ನಮಗೆ ಅದಕ್ಕೊಂದು ಆಕರ್ಷಣೆ ಇದೆ. ನಮ್ಮ ಲೆಸನ್ ಪ್ಲಾನ್ ಕೂಡ ಹಾಗೆ ಆಕರ್ಷಕವಾಗಿರ್ಬೇಕು ಅನ್ನೋಂಥ ಸಲಹೆಯನ್ನು ಕೊಟ್ಟಿದ್ರು. ಹಾಗೆ ನಾವು ಚಿತ್ರಕಲಾ ಶಿಕ್ಷಕರಿದ್ದೀವಲ್ಲ, ಸೌಂದರ್ಯದ ಉಪಾಸಕರು ನಾವು. ಆ ಸೌಂದರ್ಯದ ಉಪಾಸಕರಾಗಿರೋದ್ರಿಂದ ನಮ್ಮ ಲೆಸನ್ ಪ್ಲಾನ್ ಕೂಡ ಸುಂದರವಾಗೇ ಇರಬೇಕು, ಆ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆ ಇರಬೇಕು ಅನ್ನೋಂಥ ಒಂದು ಸಲಹೆಯನ್ನ ನನಗೆ ಕೊಟ್ಟರು. ಅವ್ರು ಕೊಟ್ಟಂತ ಸಲಹೆಗಳಲ್ಲಿ ಬಹಳ ಮುಖ್ಯವಾಗಿ ನಂಗೆ ತುಂಬಾ ಇಷ್ಟ ಆಗಿದ್ದೇನಪ್ಪ ಅಂತಂದ್ರೆ, ಒಂದೇ ಒಂದು ಮಾತು ಅವ್ರು ಹೇಳಿದ್ರು, ನಮ್ಮ ಲೆಸನ್ ಪ್ಲಾನ್ ಅಥವಾ ಪಾಠ ಯೋಜನೆ ಇದೆಯಲ್ಲ, ಅದು ಹೇಗಿರ್ಬೇಕಪ್ಪ ಅಂತಂದ್ರೆ ನಮ್ಮ ಕಲಿಕೆಗೆ ದಾರಿದೀಪ ಆಗಬೇಕು, ಆ ರೀತಿಯಲ್ಲಿ ಇರಬೇಕು ಅನ್ನುವಂಥ ಒಂದು ಸಲಹೆಯನ್ನು ನನಗೆ ಇವತ್ತಿಗೂ ಕೂಡ ಬದುಕಿನಲ್ಲಿ, ವೃತ್ತಿ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಸೊ ನಾನು ಅವ್ರಿಗೆ ಈ ಮೂಲಕ ಧನ್ಯವಾದವನ್ನು ಅರ್ಪಿಸ್ತೀನಿ. ಈ ಶಾಲೆಯಲ್ಲಿ ಸುಮಾರು 6 ತಿಂಗಳ ಕಾಲ ಕೆಲಸವನ್ನು ನಿರ್ವಹಿಸಿ ಇವತ್ತು
ವಯೋನಿವೃತ್ತಿಯನ್ನು ಹೊಂದಿರತಕ್ಕಂತಹ ನಮ್ಮ ಆತ್ಮೀಯರು ಶ್ರೀ ರಾಮಪ್ಪ ಮದ್ರಿ ಸರ್ ಅವರು ಸುಮಾರು ನಾನು 1988ರಲ್ಲಿ ಬಳಗೆರೆ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ. ತದನಂತರ 1991-92ನೇ ಸಾಲಿನಲ್ಲಿ ಬಿಜಾಪುರದಿಂದ ನಮ್ಮ ಒಂದು ತುಮಕೂರು ತಾಲೂಕಿನ ಶಾಲೆಗೆ ಅವರು ನಮ್ಮ ಶಾಲೆಗೆ ಆಗಮಿಸಿದರು. ನಾನು ಅವರು ಸತತವಾಗಿ 37 ವರ್ಷ, ಅಂದರೆ ಅವರು 33-34 ವರ್ಷ, ನಾನು 37 ವರ್ಷ ಆ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸಿ ಮಧ್ಯದಲ್ಲಿ ಸುಮಾರು 2010ರಲ್ಲಿ ನಾನು ಗುಬ್ಬಿ ತಾಲೂಕು ಹೊಸಕೆರೆಯಲ್ಲಿ ಹೋದೆ. ಅವರು ನಮ್ಮ ಬಳಗೆರೆ ಶಾಲೆಯಲ್ಲೇ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಅವರ ಒಡನಾಡಿ ಭಾಳ ಆತ್ಮೀಯತೆಯಿಂದ ನಮ್ಮ ಶಾಲೆಯಲ್ಲಿ ಬೆಳಗ್ಗೆ ಸರಿಯಾದ ಸಮಯ ಅಂದರೆ 9 ಗಂಟೆ ಅಂದರೆ 9 ಗಂಟೆ, 8:15 ಅಂದರೆ 8 ಗಂಟೆ, ಈ ಸಮಯದಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು. ಹಾಗಾಗಿ ಅವರ ಒಂದು ಸೇವೆ ಅತ್ಯಮೂಲ್ಯವಾದ್ದು. ಅದರಲ್ಲಿ ಮುಖ್ಯವಾಗಿ ಈ ಶಾಲೆಯಲ್ಲಿ 6 ತಿಂಗಳಿಂದ ಕೆಲಸ ಮಾಡಿದ್ದು ಸುಮಾರು ಒಂದು 10-15 ವರ್ಷದಿಂದ ಕೆಲಸ ಮಾಡಿದಂತಹ ಶಿಕ್ಷಕ ಅಂತ ಹೆಸರನ್ನ ಪಡ್ಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಹಾಗೂ ನಮ್ಮ ಶಾಲೆಯಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಶಿಕ್ಷಕ ವೃಂದದವರು, ನಮ್ಮ ಪ್ರಭಾರಿ ಮುಖ್ಯ ಶಿಕ್ಷಕರು ಇದ್ದಾರೆ, ಅದೇ ರೀತಿ ನನ್ನ ಆತ್ಮೀಯರಾದಂಥ ವೆಂಕಟೇಶ್ ಅವರು ಇದ್ದಾರೆ, ಹಾಗೆ ಬಾಬೂರ್ ಅವರು ಇದ್ದಾರೆ, ಹಾಗೂ ಕುಮಾರ್ ಅವರು ಇದ್ದಾರೆ, ಹಾಗೂ ನನ್ನ ನೆಚ್ಚಿನ ಎಲ್ಲ ಈ ಶಾಲೆಯ ಶಿಕ್ಷಕ ವೃಂದದವರಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
ತಾತನವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ನಮ್ಮ ಮೂಲ ಸಂಸ್ಥೆಯ ಸಂಸ್ಥಾಪಕರಿಗೂ ನಮಸ್ಕರಿಸುತ್ತಾ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ನಮಸ್ಕರಿಸುತ್ತಾ ನನ್ನ ಸಹೋದ್ಯೋಗಿ ಮಿತ್ರರು ಹಳೆಯ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿದಂತಹ ಸ್ನೇಹಿತರು ವೆಂಕಟೇಶ್ ಟಿ ಸರ್ ಅವರು, ದಯಾನಂದ ಮೂರ್ತಿರವರು, ಬಾಬು ಸರ್ ಅವರು, ಕುಮಾರ್ ಅವರು, ನಮ್ಮ KH ಭೀಮಣ್ಣವರು ಪ್ರಭಾರಿ ಮುಖ್ಯ ಶಿಕ್ಷಕರು, ಅವರೆಲ್ಲರಿಗೂ ನಮಸ್ಕರಿಸುತ್ತಾ ಮುಖ್ಯವಾಗಿ ಈ ಶಾಲೆಯಲ್ಲಿ ಕೆಲಸ ನಿರ್ವಹಿಸುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರು, ವಾಸಂತಿ ಕುಲಕರ್ಣಿ ಮೇಡಮ್ನವ್ರು ಇರ್ಬೋದು, ಸಹೋದರಿಯರು, ನಮ್ಮ ಭವಾನಿ ಮೇಡಮ್ನವ್ರು ಇರ್ಬೋದು, ಸಹೋದರಿಯರು, ಅದರಂತೆ ನಮ್ಮ ರಮ್ಯ ಮೇಡಮ್ನವರು, ಮೋಹನ್ ಕುಮಾರಿ ಮೇಡಮ್ನವರು, ಸಹೋದರಿಯರು, ಪೂರ್ಣಾಜ್ ಮೇಡಮ್ನವರು, ಸಹೋದರಿಯರು, ಹಾಗೆ ನಮ್ಮ ಸರೋಜಮ್ಮನವರು, ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ಸಹೋದರ ಸಹೋದರಿಯರಂತೆ ಕಂಡಿರೋದು, ಹಾಗೆ ಇರೋದು. ಅದರಂತೆ ನಮ್ಮ ಹೇಮಾ ಮೇಡಮ್ನವರು ಬಹಳ ದೂರದಿಂದ ಬಂದುಬಿಟ್ರು. ಹೇಮಾ ಮೇಡಮ್ನವ್ರಿಗೂ ನಮಸ್ಕಾರ. ನಮ್ಮ ಮಾವನವರಿಗೂ ಹಾಗೂ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಶಿವಾನಂದ್ ಸರ್ ಅವರು ಭಾಳ ಆಕ್ಟಿವಿಟಿ. ಹೇಗೆ ಆಕ್ಟಿವಿಟಿ ಅಂತಂದರೆ ಅದು ನಿಲ್ಲದ, ನಡೆಯದ, ಓಡದ, ನಿಲ್ಲದ ಕುದುರೆ. ಹೇಗೆ ಅಂದರೆ ಅದು ಓಡ್ತೈತಿ ಗೊತ್ತಾಗಲ್ಲ, ನಿಲ್ತೈತಿ ಗೊತ್ತಾಗಲ್ಲ, ಏನಂತೂ ಗೊತ್ತಾಗಲ್ಲ ಅಂಥವ್ರವರು. ಅನಂತರ ನಮ್ಮ ಕೋಟೆ ಕುಮಾರ್ ಸರ್ ಅವರು, ಎಲ್ಲ ನನ್ನ ಬಂಧುಗಳಿಗೂ, ಗಣೇಶ್ ಗುಡಿ ಅವರು ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರ. ಇದಕ್ಕೆಲ್ಲದಕ್ಕೂ ಮಿಗಿಲಾಗಿ ನನ್ನ ದೇವರುಗಳಿದಾವೆ ಇಲ್ಲೊಂದಿಷ್ಟು ವಿದ್ಯಾರ್ಥಿ ದೇವರುಗಳು. ವಿದ್ಯಾರ್ಥಿಯೇ ನಮ್ಮ ದೇವರು. ಯಾಕೆ ವಿದ್ಯಾರ್ಥಿಗಳು ದೇವರು ಅಂದರೆ ವಿದ್ಯಾರ್ಥಿಗಳೆಲ್ಲದು ಶಾಲೆ ಅಲ್ಲ, ಭಗವಂತನಿಲ್ಲದ ದೇವಸ್ಥಾನ ಅಲ್ಲ. ನನಗೇನು ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮಾತಾಡ್ಬಿಡ್ತೀನಿ, ದಯವಿಟ್ಟು ಕ್ಷಮಿಸಿ. ಅದು ಏನು ತಪ್ಪು ಮಾತಾಡ್ತೀನಿ ಗೊತ್ತಾಗ್ತಾ ಇಲ್ಲ. ಭಗವಂತ ಇಲ್ಲದಂತಹ ದೇವಸ್ಥಾನ ಅಲ್ಲ, ವಿದ್ಯಾರ್ಥಿಗಳಿಲ್ಲದಂತಹ ಶಾಲೆ ಅಲ್ಲ. ಅದನ್ನು ನಾನು ಅನುಭವಿಸಿದ್ದೀನಿ, ಮಲ್ಕೊಂಡಿದ್ದೀನಿ. ಅನಂತರ ನಮ್ಮ ನರಸಿಂಹಮೂರ್ತಿ ಅವರಿಗೂ ತುಂಬ ಹೃದಯದ ನಮಸ್ಕಾರ. ಮರ್ತ್ಬಿಟ್ಟಿದ್ದೆ, ಆ ವಿಷಯದಲ್ಲಿ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆ ವಿದ್ಯಾರ್ಥಿಗಳು ದೇವರು ಅಂದರೆ, ಈಗ ನನ್ನ ಮುಂದೆ ಇಷ್ಟೊಂದು ದೇವರುಗಳು ಕುಂತಿದ್ದಾವಲ್ಲ ಅಂತೀವಿ, ಅನ್ನದೇವರ ಮುಂದೆ ಇನ್ನೂ ದೇವರಿಲ್ಲ, ಅನ್ನದೇವರ ಮುಂದೆ ಇನ್ನೂ ದೇವರಿಲ್ಲ. ಇವರೆಲ್ಲ ಹೇಗೆ ಅಂತಂದ್ರೆ, ನಾವು ದೇವರನ್ನ ಬೇಡಕ್ಕೆ ಹೋಗ್ತೀವಿ, ಈ ದೇವರುಗಳು ಬೇಡೋದಕ್ಕೆ ಬರ್ತಾರೆ. ನಾವು ದೇವರನ್ನ ಬೇಡೋದಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ, ಈ ದೇವಸ್ಥಾನಕ್ಕೆ ಈ ದೇವರುಗಳು ಬೇಡೋದಕ್ಕೆ ಬರ್ತಾರೆ. ಹೀಗೆ ಇಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರತಿಯೊಬ್ಬ ಮಗುವಿನಲ್ಲಿ, ಪ್ರತಿಯೊಬ್ಬ ಜೀವಿಯಲ್ಲಿ ದೇವರನ್ನು ಕಾಣುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಗುರು ಅಂತ ಕರೆಯೋದು. ಗುರುಸ್ಥಾನ ಅಂತಂದ್ರೆ ಅಷ್ಟು ಸಾಮಾನ್ಯ ಸ್ಥಾನ ಅಲ್ಲ. 35 ವರ್ಷ 6 ತಿಂಗಳು 24 ದಿನ ನಾನು ಸೇವೆ ಮಾಡುವಂತ ಸಂದರ್ಭದಲ್ಲಿ ನನ್ನ ಮನಸ್ಸು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದು ದೇವಸ್ಥಾನ, ಇಲ್ಲೆಲ್ಲ ದೇವರುಗಳ ಮುಂದೆ ಹೇಳ್ತೀನಿ, ಒಂದಿಷ್ಟು ಅಚಲ ಆಗಲಿಲ್ಲ ಯಾವುದೇ ಸಂದರ್ಭದಲ್ಲಿ. ಯಾಕೆ ಅಂದ್ರೆ ಈ ಕುದುರೆ ಗಾಡಿ ಇದ್ದಂಗೆ, ಅದಕ್ಕೆ ಹೀಗೆ ಕಟ್ಟಿರ್ತಾರಲ್ಲ, ಅದು ಬರೀ ದಾರಿ ನೋಡೋದಷ್ಟೇ ಕೆಲಸ, ಆ ಕಡೆ ಈ ಕಡೆ ನೋಡೋದೇ ಇಲ್ಲ, ಸುಮ್ಮನೆ ದಾರಿ ನೋಡೋದೊಂದೇ ಕೆಲಸ. ದಾರಿ ನೋಡಿದ ಮನುಷ್ಯ ದಾರಿ ತಪ್ಪೋದೇ ಇಲ್ಲ. ಇದು ಸಹಜವಾದಂಥ ಪ್ರಕ್ರಿಯೆ. ಹಾಗೆ ನಾನು ಮಾಡಿದೆ 36 ವರ್ಷ 5 ವರ್ಷ 6 ತಿಂಗಳು ನಾನು ಮಾಡಿಲ್ಲ, ನನ್ನಿಂದ ಭಗವಂತ ಮಾಡಿಸಿದ್ದಾನೆ. ನಾನೊಬ್ಬ ಕಾರಣ ಅಷ್ಟೇ. ಯಾಕೆಂದ್ರೆ ಭಗವಂತನ ಏನ್ ಹೇಳ್ತಾರಂದ್ರೆ, ತೇನ ಬಿನ ತೃಣಮಪಿ ನ ಚಲತಿ, ನಿನ್ನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿಯೂ ಸಹ ಸಂಚರಿಸಲಾರದು. ತೇನ ಬಿನ ತೃಣಮಪಿ ನ ಚಲತಿ, ಭಗವಂತನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿನೂ ಅಲ್ಲಾಡೋದಿಲ್ಲ ಅಂದಮೇಲೆ ನಾನಿನ್ಯಾವ ಲೆಕ್ಕ. ಅದಕ್ಕಾಗಿ ಆ ಭಗವಂತ ನನ್ನನ್ನು ಕೈ ಹಿಡಿದು, ಬಾರೋ ನೀನು ತುಮಕೂರಿಗೆ ಹೋಗೋಣ ಅಂತ ಕರ್ಕೊಂಡು ಬಂದೆ. ನೋಡಿಯಪ್ಪ ಅಂದೆ, ಮಾಡೋ ನೀನು 35 ವರ್ಷ 6 ತಿಂಗಳು ಅಂದ. ಮಾಡ್ಕೊಂಡು ಬಂದೆ. ನಿನ್ನ ಕೆಲಸ ಮುಗಿದಿದೆಯೇ, ಆದರೆ ನಿನಗೆ ಹೊಸ ಅಡ್ಮಿಷನ್ ಕೊಡ್ತೀನಿ 60 ವರ್ಷ ಆದಮೇಲೆ. ಹ್ಞೂ ಆಯ್ತಪ್ಪ. ಯಾಕೆಂದರೆ ನಮ್ಮ ಕಲಿಕೆ ನಿರಂತರವಾಗಿರ್ತದೆ. ನಾನು ಇವತ್ತು ಮಕ್ಕಳುಗಳ ಜೀವನ ಉದ್ದೇಶಿಸಿ ಹೇಳ್ತಿದ್ದೀನಿ.
ನಮ್ಮಿಲ್ಲಿರೋ ಶಿಕ್ಷಕರು ಬಹಳ ಅತ್ಯುತ್ತಮವಾದ ಶಿಕ್ಷಕರು. ನಾನು ಇಲ್ಲಿ ಬಂದಾಗ ಇಲ್ಲಿಗೆ ಯಾಕೆ ಬಂದೆ ಅನ್ನಿಸ್ತು, ಈಗ ಯಾಕೆ ನಿವೃತ್ತಿ ಆಯಿತು ಅನ್ನಿಸ್ತದೆ. ನಾನು ಇಲ್ಲಿಗೆ ಬಂದಾಗ ಯಾಕೆ ಬಂದೆ ಅನ್ನಿಸ್ತು, ಈಗ ಯಾಕೆ ನಿವೃತ್ತಿ ಆಗ್ತೈತಿ ಅನಿಸ್ತು. ಒಬ್ಬೊಬ್ಬರಲ್ಲಿ ಒಂದೊಂದು ಮಹತ್ವ ಇದೆ, ಒಬ್ಬೊಬ್ಬರು ಶಿಕ್ಷಕರಲ್ಲಿದೆ, ವಿದ್ಯಾರ್ಥಿಗಳಲ್ಲಿದೆ. ಕಲಿಕೆ ತನಗೆ ತಿಳಿದಿದ್ರು ತನ್ನ ಮೊಳಕಾಲನ್ನು ಕೇಳುವಂತ ನಾವು ದೊಡ್ಡವರಲ್ಲ. ಯಾವತ್ತು ಕಲಿತೀವಿ ಅವತ್ತು ಕಲಿಸಲಿಕ್ಕೆ ಅರ್ಹರಾಗ್ತೀವಿ. ಪ್ರತಿಯೊಬ್ಬ ಮನುಷ್ಯ ಅಷ್ಟೇ ಸತತವಾದ ನಿರಂತರವಾದ ಪ್ರಯತ್ನ ಇತ್ತು ಅಂತಂದರೆ ಆ ಮನುಷ್ಯ ಅಭಿವೃದ್ಧಿ ಹೊಂದ್ತಾನೆ, ತನ್ನತನವನ್ನು ಕಂಡೇ ಕಾಣ್ತಾನೆ. ಇದಕ್ಕೆಲ್ಲದಕ್ಕೂ ಮಿಗಿಲಾಗಿ ನಾನೊಂದು ಮಾತನ್ನು ಮರೆತು ಬಿಟ್ಟೆ. ನಾನು ಹೀಗೆ ನಡೆದು ಬರೋದಕ್ಕೆ ನನ್ನ ಶ್ರೀಮತಿಯವರು ಬಹಳ ಮುಖ್ಯ. ನನ್ನ ಶ್ರೀಮತಿ ಹೇಗೆ ಭಾಳ ಮುಖ್ಯ ಅಂದರೆ, ನೀನು ಇವತ್ತು ಶಾಲೆಗೆ ಹೋಗ್ಬೇಡ ಒಂದು ದಿನ ಇಲ್ಲ, ನನಗೆ ಹುಷಾರಿಲ್ಲ ರಜೆ ಹಾಕೋ ಒಂದು ದಿನ ಇಲ್ಲ, ನಾನು ಹುಷಾರಿಲ್ಲ ಅಂತ ರಜೆ ಜನ್ಮದಾಗ ಹಾಕೂ ಇಲ್ಲ. ಯಾಕೆ ಹಾಕಿಲ್ಲ ಅಂತಂದರೆ ನನಗೆ ಊರಿಗೆ ಹೋಗುವ ಒಂದು ಹವ್ಯಾಸಗಳು ಯಾವಾಗಲೂ ಜಾಸ್ತಿ ಕಾಡ್ತಿರ್ತವೆ. ಊರಿಗೆ ಹೋಗ್ಬೇಕು, ನನ್ನ ಊರಿಗೆ ಹೋಗಿ ಬರಬೇಕು, ಅದಕ್ಕಾಗಿ ರಜೆ ಬಳಸಿದ್ದೀನಿ ಹೊರತು ನನ್ನ ಪ್ರಾಪಂಚಿಕ ಸಾಧಾರಣವಾದ ಕಷ್ಟಗಳಿಗೆ ಎಂದೂ ರಜೆ ಹಾಕಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಸಂದರ್ಭದಲ್ಲಿ ಈ ಶಾಲೆ ನನಗೆಲ್ಲ ಕೊಟ್ಟಿದೆ, ತುಮಕೂರು ಎಲ್ಲ ಕೊಟ್ಟಿದೆ. ತುಮಕೂರಿಗೆ ಬಂದುಬಿಟ್ಟು ನಾವಾಗಿಬಿಟ್ಟಿದ್ದೀವಿ. ಯಾವಾಗ ನಾನು ಹೋಗ್ತೀನೋ ಆವಾಗ ನಿನ್ನ ಆಟ ಚೆನ್ನಾಗಿ ನಡೀತದೆ ಅಂತ. ಹಾಗೆ ನಾವುಗಳು ಹೇಗಾಗಿದ್ದೇವೆ ಅಂದರೆ, ಇಲ್ಲಿ ಬಂದು ನಾನು ಎಲ್ಲವನ್ನು ಪಡ್ಕೊಂಡಿದ್ದೀನಿ, ನನಗೇನು ಕಡಿಮೆನೇ ಮಾಡಿಬಿಟ್ಟಿಲ್ಲ. ಯಾಕೆ ಅಂತಂದರೆ ಆ ಶಿಕ್ಷಣ ಬಹಳ ಮಹತ್ವದದ್ದು. ಶಿಕ್ಷಣವೇ ಶಕ್ತಿ. ಶಿಕ್ಷಣ ಏನು ಮಾಡ್ತದೆ ಅಂದ್ರೆ, ಒಬ್ಬನ್ನ ಕುಗ್ರಾಮದಲ್ಲಿರುವಂತಹ, ಕನಿಷ್ಠ ದರ್ಜೆಯಲ್ಲಿರುವಂತಹ, ಬಡ ಕುಟುಂಬದಲ್ಲಿ ಹುಟ್ಟಿದಂತಹ, ಉದಾಹರಣೆಗೆ ನಮ್ಮ ಈಗ ಹಾಗೆ ಹೋಗಿರುವಂತಹ ಮಾನೀಯರ ಹೆಸರುಗಳನ್ನು ನೆನಪಿಸ್ಕೊಂಡ್ರೆ ಗೊತ್ತಾಗುತ್ತೆ. ಹಾಗೆ ಆ ಶಿಕ್ಷಣ ಒಂದು ತಾಕತ್ತನ್ನು ತಂದು ಕೊಡ್ತದೆ. ತಾಕತ್ತನ್ನು ಪದ ವ್ಯತ್ಯಾಸವಾಗಿದ್ದರೂ ಸರಿ, ಅದು ಏನನ್ನು ತಂದು ಕೊಡ್ತದೆ, ತನ್ನತನವನ್ನು ಬೆಳೆಸ್ಕೊಂಡು ಸಮಾಜದಲ್ಲಿ ಸುಸಂಸ್ಕೃತ ನಾಗರಿಕನನ್ನಾಗಿ ಮಾಡುವಂತಹ ಶಕ್ತಿ ಶಿಕ್ಷಣಕ್ಕಿದೆ. ಸಮಾಜದಲ್ಲಿ ಗೌರವವನ್ನು ಪಡೆಯುವಂಥ ಶಕ್ತಿ ಶಿಕ್ಷಣಕ್ಕಿದೆ. ಶಿಕ್ಷಣ ಯಾರೂ ಕಸಿಯದಂಥ ಆಸ್ತಿ. ಹಾಗಾಗಿ ದಯವಿಟ್ಟು ನಾನು ಬರ್ತಿರ್ತೀನಿ, ಈ ವಿದ್ಯಾರ್ಥಿಗಳ ನಾವು ಶಿಕ್ಷಕರ ಮಾತನ್ನು ಕೇಳಿ, ಹಿರಿಯರ ಮಾತನ್ನು ಕೇಳಿ, ಸಂಸ್ಕಾರವನ್ನು ಒಂದಿಷ್ಟು ಸಂಸ್ಕರಣವನ್ನು ಮಾಡಿ, ಸಂಸ್ಕರಣ ಮಾಡಿದರೆ ಕಷ್ಟ ಕಾಲದಾಗ ಬಿಚ್ಚಿ ಉಣೋದಕ್ಕೆ ಬುತ್ತಿ ಇದ್ದಂಗೆ ಅಂತ. ಕಷ್ಟ ಕಾಲದಲ್ಲಿ ಬಿಚ್ಚಿ ಉಣೋದಕ್ಕೆ ಬುತ್ತಿ ಇದ್ದಂಗೆ ಅಂತ. ಅದಕ್ಕೆ ದಯವಿಟ್ಟು ಈ ಶಾಲೆಯಲ್ಲಿ ನನಗೆ 6 ತಿಂಗಳ ಅವಕಾಶ ಸಿಕ್ಕಿದೆ ಅಂತಂದರೆ ಅದು 60 ವರ್ಷ ಇಲ್ಲೇ ಮಾಡಿ ನೀನು ಆನಂದ ಆಗಿಬಿಟ್ಟಿದೆ. ಹೆಡ್ ಮಾಸ್ಟ್ರು ಅಂತರೂ ಹೇಗೆ ಅಂತಂದರೆ, ಒಂದು ಉದಾಹರಣೆ ಹೇಳೇ ಬಿಡ್ತೀನಿ, ಮುಚ್ಚುಮರೆ ಇಲ್ಲ. ಸರ್ ನೀವು ಖಾಲಿ ಇದ್ದೀರಾ? ಸರ್ ಇಲ್ಲ ಸರ್, 8th B-ನಲ್ಲಿದ್ದೆ. ಹೌದಾ ಸರ್, ಏನು ಹೇಳಿ ನೀವು? ದಯವಿಟ್ಟು ಸ್ವಲ್ಪ ಬಾಳೆಹಣ್ಣು ತರಬೇಕು. ಯಾಕೆ ಸರ್ ದಯವಿಟ್ಟು ಅಂತ ನಾನು ಪ್ರಶ್ನೆ ಮಾಡ್ತಿದ್ದೆ. ಅಂಥ ಮಗುವಿನ ಹೃದಯವುಳ್ಳಂಥ ಹೆಡ್ ಮಾಸ್ಟ್ರು. ಅದಕ್ಕೆ ಸ್ವಾಮಿ ನಿಷ್ಠೆ ಎಲ್ಲಿರ್ತದೋ ಅಲ್ಲಿ ಗೆಲುವು ಗ್ಯಾರಂಟಿ ಇರ್ತದೆ. ಈ ವರ್ಷ 100% ರಿಸಲ್ಟ್ ಅದಕ್ಕೆ ಬಂದದ್ದು, ಮುಂದೂ ಬರ್ತದೆ ಅಂತ ನಾನು ಗ್ಯಾರಂಟಿ ಹೇಳ್ತಿದ್ದೀನಿ. ನಾವು ಮಾಡುವ ಕಾಯಕದಲ್ಲಿ ಶುದ್ಧ ಕಾಯಕ ಇದ್ದರೆ ಆ ಕಾಯಕ ಭಗವಂತನ ಪಾದಕ್ಕೆ ಅರ್ಪಿತವಾಗ್ತದೆ. ಅದೇ ನಿಟ್ಟಿನಲ್ಲಿ ನಾನು ನಡೆಯೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕಿದೆ. ಯಾಕೆ ಅಂತಂದರೆ, ನಾನು ನನ್ನ ಶಿಕ್ಷಕ ಬಂಧುಗಳಲ್ಲಿ ಅಷ್ಟೇ ಎಲ್ಲರೂ ಅಣ್ಣ ಅಂತ ಕರೆಯೋದೆ ನನ್ನ ಸ್ವಭಾವ. ಎನಗಿಂತ ಕಿರಿಯರಿಲ್ಲ. ಬಸವಣ್ಣವರು 12ನೇ ಶತಮಾನದಲ್ಲಿ ಇರೋದು. ಹಾಗೆ ಇವತ್ತು ನಾನು 60 ತುಂಬಿದರೂ ನಾನು ನಿಮ್ಮ ಮುಂದೆ ಸಣ್ಣವನೇ, ನಾನು ನಿಮ್ಮ ಮುಂದೆ ಚಿಕ್ಕವನೇ. ಅದಕ್ಕೆ ಏನು ಮಾತಾಡ್ಬೇಕಂತ ಗೊತ್ತಾಗಲಿಲ್ಲ, ಏನೇನೋ ಮಾತಾಡ್ಬಿಟ್ಟೆ. ಇರಲಿ, ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಮಾವನವರು ಅಲ್ಲಿಂದ ಊರಿಂದ ಬಂದರು, ಶೀಟ್ ಇಲ್ಲ ಯಾಕೆ ಅಂತಂದೆ. ಇಲ್ಲ ಬರ್ತೀನಿ ಅಂದರು. ಭಾವ ತುಂಬಿ ಹೃದಯ ತುಂಬಿ ಬಂದರು. ಎಲ್ಲ ಸ್ನೇಹಿತರು ಬಂದರು, ನಮ್ಮ ದಯಾನಂದ ಮೂರ್ತಿಯವರು. ಆನಂತರ ನಮ್ಮ ಹೆಡ್ ಮಾಸ್ಟ್ರು ಆಗಲೇ ಭಾಷಣ ಮಾಡುವಾಗ ಹೇಳಿದರು, ಭಾಳ ಅನ್ಯೋನ್ಯವಾಗಿದ್ದೆವು, ಭಾಳ ಚೆಂದಾಗಿದ್ದೆವು. ಎಲ್ಲ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಹಾಗೆ ಹಾರ್ತಾ ಇರ್ಬೇಕು, ಹಕ್ಕಿಗಳು ಹಾರಬೇಕು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಹಕ್ಕಿ ಹಾರಲೇಬೇಕು. ಯಾಕೆಂದ್ರೆ ಭಗವಂತನ ಇಚ್ಛೆ ಹೆಂಗೆ ಆಗ್ತದೆ ಹಂಗಂಗೆ ಹಾರಾಡ್ಕೊತ ಹೋಗ್ಬೇಕು, ತೇಲಾಡ್ಕೊತ ಹೋಗಬೇಕು. ಅದುವೇ ಜಗತ್ತಿನ ನಿಯಮ. ಅದಕ್ಕೆ ನಾನು ಇವತ್ತು ನಮ್ಮ ಪ್ರಭಾರಿ ಮುಖ್ಯ ಶಿಕ್ಷಕರು ಭೀಮಣ್ಣವರಲ್ಲಿ ನಾನು ಒಂದು ವಿನಂತಿ ಏನು ಮಾಡ್ಕೊಳ್ತಿದ್ದೀನಿ ಅಂತಂದರೆ, ನಮ್ಮೆಲ್ಲರ ಮೇಲೆ ಪ್ರೀತಿ ನಿಮಗಿದೆ, ನಿಮ್ಮ ಮೇಲೆ ನಮ್ಮೆಲ್ಲರ ಪ್ರೀತಿ ಇದೆ. ನಾವು ನಿವೃತ್ತಿಯಾಗಿದ್ದೀವಿ, ನಾವು ನಿಮ್ಮ ಮಕ್ಕಳಂತಿದ್ದೀವಿ. ಯಾಕೆ ಅಂತಂದರೆ, ನಾವು ನಿವೃತ್ತಿ ಆದಮೇಲೆ ನೀವು ಮುಖ್ಯ ಶಿಕ್ಷಕರು ನಮ್ಮನ್ನು ಮಕ್ಕಳ ಹಂಗೆ ಕಾಣಬೇಕು. ಮೊದಲು ಕಾಣ್ತೀರಿ, ಈಗಲೂ ಕಾಣಬೇಕು. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಶಿಕ್ಷಕರುಗಳಿಗೆ ಏನು ಸಿಗಬೇಕಾದಂಥ ಸವಲತ್ತುಗಳನ್ನು ತಾವು ದಯಮಾಡಿ ತಮ್ಮ ಒಂದು ಅಭಿಪ್ರಾಯದಲ್ಲಿ ತಮಗೆ ಶಕ್ತಿ ಇದೆ, ನನಗೆ ಗೊತ್ತು, ನಮ್ಮ ಭೀಮಣ್ಣವ್ರಿಗೆ ಶಕ್ತಿ ಇದೆ. ಅದಕ್ಕೆ ಅದನ್ನೆಲ್ಲ ದಯಪಾಲಿಸಿ
ಆ ಕಾರ್ಯದರ್ಶಿ ಅವರಿಗೆ ಹೇಳಿ ಆ ಕೆಲಸವನ್ನು ಮಾಡಿಸಿ ನಮ್ಮನ್ನು ಸುಸೂತ್ರವಾಗಿ ಊರಿಗೆ ಕಳಿಸಿದರೆ ನೀವು ಭಗವಂತನ ದೃಷ್ಟಿಯಲ್ಲಿ ಭಗವಂತ ಕಂಡಂಗೆ ಕಾಣ್ತೀರಿ ಅನ್ನುವಂಥ ಒಂದು ಬೇಡಿಕೆಯನ್ನು ನಾನು ಇಡ್ತಿದ್ದೀನಿ. ಯಾಕೆ ಅಂತಂದರೆ ಮನದಲ್ಲಿರೋದನ್ನು ವನದಲ್ಲಿ ಹೋಗಿ ಮಾತಾಡೋದಕ್ಕಿಂತ ಜನದಲ್ಲಿ ಮಾತಾಡ್ಬಿಟ್ರೆ ಸಮಸ್ಯೆನೇ ಇರೋದಿಲ್ಲ. ಮನದಲ್ಲಿರೋದನ್ನು ವನದಲ್ಲಿ ಹೋಗಿ ಮಾತಾಡೋದಕ್ಕಿಂತ ಜನದಲ್ಲಿ ಮಾತಾಡಿದ್ರೆ ಸಮಸ್ಯೆನೇ ಇರೋದಿಲ್ಲ. ಯಾಕೆ ಅಂದರೆ ವನ ಅಂದ್ರೆ ಮರೆಯಲ್ಲಿ ಹೋಗಿ ಮಾತಾಡೋದು ಹಾಗೆ ಬೇಡ. ಯಾಕೆ ಅಂತ ಕೇಳಿ, ನಾನು 60 ವರ್ಷ ತುಂಬಿದ್ರು ಎಲ್ಲೂ ಹಿಂದೂ ಮುಂದೆ ಮಾತಾಡೋ ಅವಶ್ಯಕತೆಯೂ ಇಲ್ಲ, ಮುಂದೂ ಮಾತಾಡಲ್ಲ. ಅದಕ್ಕೆ ಜನದಲ್ಲಿ ಅಂತಂದರೆ ಇಲ್ಲೇ ಮಾತಾಡಿದ್ದೀವಿ. ಅವ್ರದ್ದು ತುಂಬ ಹೃದಯ ಇದೆ. ಒಂದು ದಿವಸ ಹೆಚ್ಚು ಕಡಿಮೆ ಆಗ್ತದೆ. ನಾವು ದಡವನ್ನು ಸೇರಿದ್ದೀವಿ. ನಮ್ಮ ದಡ ಸೇರಿಸುವಂಥ ಕಾಯಕ ನಿಮ್ಮಲ್ಲಿ ಇದೆ. ಇವತ್ತು ನಾವು ನಿಮ್ಮನ್ನು ಮುಖ್ಯ ಶಿಕ್ಷಕರಂತೆಯೇ ಬಗಿತಿದ್ದೀವಿ, ನಿಮ್ಮನ್ನು ಪ್ರೀತಿಸ್ತಿದ್ದೀವಿ, ಗೌರವಿಸ್ತಿದ್ದೀವಿ. ನನ್ನ ಶಾಲೆ ಮುಚ್ಚಿತ್ತು ಅಂದರೆ ನನ್ನವ್ವ ನನ್ನ ಮುಂದೆನೇ ಹೋದ್ಲಲ್ಲ ಅಂತ ನನ್ನ ಕಣ್ಣಾಗ ನೀರು ಬರ್ತದೆ. ಯಾವಾಗಲೂ ನಿದ್ದೆ ಹತ್ತಲ್ಲ ಒಂದೊಂದು ಸಲ. ಯಾಕೆಂದರೆ ನನ್ನ ಶಾಲೆ ನಾನು ಬಂದು ಸಗಣಿ ಬಗಡ ಹಾಕಿದ್ದೆ, ಬೇಲಿ ಕಟ್ಟಿದ್ದೆ, ಆ ಮಕ್ಕಳೊಂದಿಗೆ ಬೆರೆತಿದ್ದೆ, 35 ವರ್ಷ ಅಲ್ಲೇ ಜೀವಿಸಿದ್ದೆ. ಅದಕ್ಕೆ ಅದು ನನಗೆ ಅನ್ನ ಕೊಟ್ಟಿರೋ ಅದು ನನ್ನ ಕಣ್ಣೆದುರಿಗೆ ಹೋಯ್ತಲ್ಲ ಅನ್ನೋ ಒಂದು ದುಃಖ ಬಿಟ್ಟುಬಿಟ್ರೆ ನಾನು ಸಂಪದ್ದವರಿದ್ದಾಗಿದ್ದೀನಿ. ಎಲ್ಲ ಸ್ನೇಹಿತರಿಗೂ ತುಂಬ ನಮಸ್ಕಾರ, ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನಾನು ಇಂದು ನಿವೃತ್ತಿ ಆಗ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಂತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 5 ಸ್ಟಾರ್ ಅನ್ನೋ ಥರ ಇರಬೇಕು ಅಂತ ಅನಿಸುತ್ತೆ. ಮೊದಲನೇ ಸ್ಥಾನ ಅಂತ ಬಂದಾಗ ನೀವು ಡ್ಯಾಡಿಯ ಬಗ್ಗೆನೇ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಡ್ಯಾಡಿ ಈಗ ಟೀಚರ್ ಆಗಿ ಪ್ರತಿಯೊಂದನ್ನು ಅವ್ರು ಯಾವತ್ತು ನನ್ನ ಮಕ್ಕಳು ನಂಗೆ ದೇವ್ರಿದ್ದಂಗೆ. ಇದೇ ಮನೆಯಲ್ಲೂ ಕೂಡ ಡ್ಯಾಡಿ ಹೇಳ್ತಿದ್ದು, ಟೀಚರ್ ಆಗಿ ಈಸ್ ಸೋ ಪರ್ಫೆಕ್ಟ್. ನನ್ಗನ್ಸೋ ಪ್ರಕಾರ, ನನ್ನ ಡ್ಯಾಡಿ ಅಂತ ನಾನು ಹೇಳ್ಕೋತಿಲ್ಲ, ಬಟ್ ಅವ್ರು ತುಂಬ ಪರ್ಫೆಕ್ಟ್ ಇದ್ದಾರೆ ಟೀಚರ್ ಆಗಿ. ಪ್ರತಿಯೊಂದು ಸಹ ಏನಾದರೂ ಒಂದು ಲೈನ್ ಕೂಡ ಅದೆಷ್ಟು ಪರ್ಫೆಕ್ಟ್ ಇರಬೇಕು ಅಂದರೆ ಹಂಗಿರ್ತಾರೆ ಅವರು. ನಾನೇ ಮೊನ್ನೆ ಕೂಡ ಏನೋ ವಿಷಯಕ್ಕೆ ಡ್ಯಾಡಿ ನಾನೇನೋ ತಗೋಬೇಕಾದ್ರೆ ಡ್ಯಾಡಿ ನಾಳೆ ತಗೊಂಡ್ರಾಯ್ತು ಅಂದೆ. ಡ್ಯಾಡಿ ಹೇಳಿದ್ರು ಇಲ್ಲ, ನಾಳೆ ಅಂದಿದ್ದು ಇದಾಗ್ಬಿಡುತ್ತೆ, ನಾಳೆ ಥರನೇ ಹೊರಟೋಗುತ್ತೆ, ಇವತ್ತಂದ್ರೆ ಇವತ್ತೇ ಮಾಡಬೇಕು ಅಂತ. ಈಸ್ ಪರ್ಫೆಕ್ಟ್ ಆಸ್ ಅ ಟೀಚರ್. ಎರಡನೇ ತಗೊಂಡ್ರೆ ಫ್ರೆಂಡ್ ಅಂತ ತಗೊಂಡ್ರೆ, ಅವರು ನಾನು ಎಷ್ಟೋ ಸರಿ ನೋಡಿದ್ದೀನಿ, ಒಂದೇ ಒಂದು ಕೂಡ ಅವರಲ್ಲಿ ಟೀಚರ್ಸ್ ಕೊಲೀಗ್ಸ್ ಅಂದಮೇಲೆ ಏನೋ ಏರುಪೇರು ಇದ್ದೇ ಇರುತ್ತೆ. ಮನೇಲಿ ಬಂದು ಒಬ್ರ ಬಗ್ಗೆನೂ ಏನು ಕಂಪ್ಲೇಂಟ್ ಹೇಳಿದ್ ನಾನು ನೋಡಿಲ್ಲ. ನಾನು ಹುಟ್ಟಾಗಿಂದ ನನಗೆ ಬುದ್ಧಿ ಬಂದಾಗಿಂದ. ಈಸ್ ಪರ್ಫೆಕ್ಟ್ ಆಸ್ ಎನ್ ಅ ಫ್ರೆಂಡ್ ಕೂಡ. ಆ್ಯಂಡ್ ಆಸ್ ಅ ನೈಬರ್ ಅಂತ ತಗೊಂಡ್ರೆ, ಅಕ್ಕಪಕ್ಕದ ಮನೇಲಿ ಅಂತ ತಗೊಂಡ್ರೆ, ಆ ಅಜ್ಜಿ ಇವತ್ತಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, 1 ಮಂತ್ ಆಯ್ತು ಅಜ್ಜಿ ಮೇಲ್ಗಡೆ ನಮ್ಮ ಬಾಡಿಗೆ ಕೊಟ್ಟಿದ್ದವ್ರು ಹೋಗಿ. ಆ ಅಜ್ಜಿ ಹೆಂಗ್ ಹೇಳ್ತಿತ್ತು ಅಂದ್ರೆ, ಕೆಳಗಡೆ ಬಂದಾಗ ಮೇಷ್ಟೇ ನೀವು ಚೆನ್ನಾಗಿರ್ಬೇಕು. ಯಾರು ಸುಮ್ಮನೆ ನೀರ್ ಹಾಕಕ್ ಬಂದಾಗ ಕೂಡ ಯಾರು ನೀವು ಚೆನ್ನಾಗಿರ್ಬೇಕು ಅಂತ ಹೇಳೋಗಲ್ಲ. ಅದನ್ನ ಅವ್ರು ಅರ್ನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನನ್ನ ಡ್ಯಾಡಿ ಅಂತ ತುಂಬಾ ಚೆನ್ನಾಗಿ ಅಂದ್ರೆ ಹೇಳ್ಕೋತೀನಿ ನಾನು. ಅಂಡ್ ಆಸ್ ಅ ನೈಬರ್ ಕೂಡ ಹಿ ಇಸ್ ಸೋ ಗುಡ್. ಇನ್ 4th one ತಗೊಂಡ್ರೆ, ಆಸ್ ಅ ಹಸ್ಬೆಂಡ್, ನನ್ನ ಡ್ಯಾಡಿ ಗಂಡ ಹೆಂಡತಿ ಅಂದ್ಮೇಲೆ ಜಗಳಾಡ್ತಾರೆ, ನಾನು ಒಪ್ಕೋತೀನಿ. ಒಂದು ಸರಿನೂ ಕೂಡ ಡ್ಯಾಡಿ ಅಮ್ಮ ಜಗಳಾಡ್ಬಿಟ್ಟು ಮನಸ್ತಾಪಗಳು ಜಾಸ್ತಿ ಮಾಡ್ಕೊಂಡಿದ್ದು ನಾನು ನೋಡಿಲ್ಲ. ಆಸ್ ಎ ಹಸ್ಬೆಂಡ್ ಈಸ್ ಸೋ ಪರ್ಫೆಕ್ಟ್. ಇನ್ನ ಡ್ಯಾಡಿಯಾಗಿ ಅದು ನಾನೇ ಪರ್ಸ್ನಲ್ ಆಗಿ ಫೀಲ್ ಮಾಡಿರೋದ್ರಿಂದ ಹೇಳಲೇಬೇಕದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಸಮ್ಮರ್ಸ್ ಟೈಮಲ್ಲಿ ತುಂಬ ವಾಟರ್ ಮಿಲನ್ ಅಂದರೆ ಕಲ್ಲಂಗಡಿ ಹಣ್ಣು ತುಂಬ ತಿಂತಿದ್ದೆ. ಯಾಕೆ ಅಂತ ಗೊತ್ತಿಲ್ಲ, ತುಂಬ ತಿಂತಿದ್ದೆ. ಒಂದು ಎಕ್ಸಾಂಪಲ್ ಅಷ್ಟೇ ಇದು, ತಿನ್ನೋ ವಿಚಾರ ಅಂತಲ್ಲ. ನನ್ನ ಮನೆ ತುಂಬ ಕಲ್ಲಂಗಡಿ ಹಣ್ಣು ಇರ್ತಿತ್ತು, ಲೈಕ್ ನನ್ನ ಮಗಳು ತಿಂತಾಳೆ ಅಂತ. ಆಸ್ ಅ ಫಾದರ್ ಈಸ್ ಸೋ ಗುಡ್. ನನ್ನ ಪ್ರಕಾರ ನನ್ನ ಡ್ಯಾಡಿಗೆ ಒಂದು 2 days ಬ್ಯಾಕ್ ಕೇಳಿದೆ, ಡ್ಯಾಡಿಗೆ ಫ್ಯಾನ್ ಕ್ಲೀನ್ ಮಾಡ್ತಿದ್ರು, ಅವಾಗ ಕೇಳಿದೆ, ಡ್ಯಾಡಿ ಎಲ್ಲರಿಗೂ ಪೇರೆಂಟ್ಸ್ ಇದೇ ಥರ ಇರ್ತಾರ ಅಂತ ಸುಮ್ಮನೆ ಕೇಳಿದೆ ಅಷ್ಟೇ. ಆಮೇಲೆ ನನಗೆ ಅನ್ನಿಸ್ತು ಅವ್ರವ್ರ ಮಕ್ಳಿಗೆ ಅವ್ರವ್ರ ಪೇರೆಂಟ್ಸ್ ಚೆನ್ನಾಗೇ ಇರ್ತಾರೇನೋ ಅಂತ. ಬಟ್ ಫಾದರ್ ಆಗಿ ಅವ್ರಿಗೆಲ್ಲ ನನಗೆ ಕೊಟ್ಟಿದ್ದಾರೆ, ನನಗೆ ತುಂಬ ಖುಷಿ ಆಗುತ್ತೆ ಅಷ್ಟೇ. ನನಗೆ ಈ ಥರ ಮಾತಾಡಬೇಕು ಅಂತ ಏನಿರಲಿಲ್ಲ, ಬಟ್ ಡ್ಯಾಡಿ ಸ್ವಲ್ಪ ಎಮೋಷ್ನಲ್ ಆದಾಗ ನನ್ಗನ್ಸಿದ್ದೇನೆಂದರೆ, ಏನೋ ಅನ್ಸಿದ್ದು ಹೇಳ್ಬಿಡೋಣ ಅಂತ ಅನ್ನಿಸ್ತು. ಯಾಕಂದರೆ ಇದೇ ಸ್ಟೇಜು, ಇದೇ ತಿಂಗು ನಂಗೆ ನಾಳೆ ಸಿಗಲ್ಲ, ಅದಕ್ಕೋಸ್ಕರ ನಾನು ಮಾತಾಡ್ಬಿಡೋಣ ಅಂತ ಅನ್ನಿಸ್ತು ಅಷ್ಟೇ. ಆ್ಯಂಡ್ ನಿಮ್ಮ ಮಕ್ಕಳನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಡ್ಯಾಡಿ ಕೂಡ ನನ್ಗೆ ಹೇಳಿದ್ದು ಅಂದೇನೆ, ನನಗೂ ಇಂಜಿನಿಯರಿಂಗ್ ಆಗ್ಬೋದಿತ್ತು ಡ್ಯಾಡಿ, ಬಟ್ ಡ್ಯಾಡಿ ಹೇಳಿದ್ರೆ ಏನಂತ, ನೀನು BSc ಮಾಡು, ಒಂದು ಟೀಚರ್ ಆಗು, ಅದ್ರಲ್ಲಿ ಸಿಗೋ ಫೀಲೇ ಬೇರೆ ಅಂತ ಹೇಳಿದ್ರು. ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಅದೇ ಟೀಚರ್ ಮಕ್ಕಳ ಜೊತೆ ಕೂಡ್ಕೊಂಡು ನಾವು ಟೈಮ್ ಕಳಿತೀವಲ್ಲ, ಅದು ತುಂಬ ಪ್ರೀಶಿಯಸ್ ಅಂತ ಹೇಳಿದ್ರು. ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್
ಹೆಡ್ ಮಾಸ್ಟರ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ 6 months ಇಸ್ ಸೋ ಮಿನಿಮಮ್. ನಾನು ತುಂಬಾ ಹೇಳ್ತೀನಿ, ತುಂಬಾ ಚಿಕ್ಕದು 6 months. ಬಟ್ 6 months ಅಲ್ಲಿ ನಮ್ಮ ಡ್ಯಾಡಿ ಈ ರೇಂಜ್ಗೆ ಹೆಸರು ಗಳಿಸಿರೋದು ನನಗೆ ಆಶ್ಚರ್ಯ ಆಗ್ತಿದೆ. ನಾನು ಡ್ಯಾಡಿಗೆ ಒಂದೇ, ಡ್ಯಾಡಿ ಏನು ಅದೇನು ಸ್ಕೂಲ್ ಡೇನಾ ಈ ರೇಂಜಿಗೆ ಮಾಡ್ತಿದ್ದಾರೆ ಅಂತ. ಈ ಸೋ ಮೋಸ್ಟ್ಲಿ ಅವ್ರು ಇದರಿಂದ ಅವ್ರು ಗಳಿಸಿರೋದು ಅದು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಹೆಡ್ ಮಾಸ್ಟರ್ ಸರ್, ನೀವು ತುಂಬಾ ಥ್ಯಾಂಕ್ ಯು ಸರ್. ಅಷ್ಟೇ, ನಾನು ಇನ್ನೇನು ಹೇಳಕ್ ಆಗಲ್ಲ. ಅಂಡ್ ಎಲ್ಲ ಮಕ್ಳಿಗೂ ಕೂಡ ಅಲ್ಲಿ ನಾವು ಊಟ ಮಾಡ್ತಾ ಇದ್ವಿ, ಮಕ್ಕಳು ಕೂಡ ಹೆಸರು ಮಾಡ್ತಾಯಿತ್ತು, ಸಾರಿ ಪುಟ್ಟ ನೀನು, ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಅಂಡ್ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಟೀಚರ್ಸ್, ಇವತ್ತು ಒಂದು ವಿಶೇಷ ದಿನ. ಎಲ್ಲರೂ ಸುಮಾರು ಜನ ಬೇಜಾರು ಮಾಡ್ಕೊಳ್ಳುವಂಥ ದಿನ, ಸುಮಾರು ಜನ ನಗಾಡುವಂಥ ದಿನಾನು. ಯಾಕೆ ಬೇಜಾರು ಮಾಡ್ಕೊಳ್ಳುವಂಥ ದಿನ ಅಂತ ಹೇಳಿದ್ರೆ, ಒಬ್ಬ ಒಳ್ಳೆ ಟೀಚರ್ ಅಂದರೆ ಅದರ ಅರ್ಥನೇ ಬೇರೆ ಇದೆ. ಟೀಚರ್ಗೆ ಇರೋ ಅರ್ಥ ಆ ಅರ್ಥವನ್ನು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ದೊಡ್ಡ ಅರ್ಥ ಇರುವಂಥ ಒಂದು ಪದ ಅದು ಟೀಚರ್, ಶಿಕ್ಷಕ ಅನ್ನೋದು. ಯಾಕೆ ಅಂತ ಹೇಳಿದ್ರೆ, ದೇವ್ರ ಹತ್ರ ಹೋಗ್ಲಿಕ್ಕೆ ದಾರಿ ತೋರಿಸೋನು ಟೀಚರ್. ದೇವರು ಎಲ್ಲಿದ್ದಾನೆ ಅಂತ ಕೇಳಿದಾಗ ಯಾರು ಹೇಳಲ್ಲಂತೆ, ಟೀಚರ್ ಹೇಳ್ತಾರೆ ದಾರಿ, ದೇವ್ರ ಹತ್ರ ಎಲ್ಲಿಗೆ ಹೇಗೆ ಹೋಗ್ಬೇಕು ಅಂತ ಹೇಳಿ. ಅಂತ ದೇವ್ರ ಹತ್ರ ಹೋಗ್ಲಿಕ್ಕೂ ದಾರಿ ತೋರಿಸುವಂತ ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ, ಅದು ಕೇವಲ ಟೀಚರ್ ಮಾತ್ರ, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ. ಹಾಗಾಗಿ ದಿಸ್ ಇಸ್ ಎ ನೋಬಲ್ ಪ್ರೊಫೆಷನ್ ಅಂತ ಕರಿತೀವಿ. ಅದೇ ಹಿಂದಿನಲ್ಲಿ ಹೇಳ್ತಾರೆ ಸಂಸ್ಕೃತನಲ್ಲಿ, ಗುರು ಗೋವಿಂದ ದೇವು ಕೊಡೆ ಕಾಕೇಲಾಗು ಪಾಯ್ ಅಂತ. ಗುರು ಗೋವಿಂದ ಇಬ್ರು, ದೇವರು ಮತ್ತೆ ಟೀಚರ್ ಇಬ್ರು ನಿಂತಿದ್ರಂತೆ. ಒಬ್ಬ ಸ್ಟೂಡೆಂಟ್ ಹೇಳ್ತಾನೆ, ಯಾರ ಕಾಲಿಗೆ ಬಿಡ್ಬೇಕು ನಾನು ಅಂತ ಹೇಳಿ. ಯಾರ ಕಾಲಿಗೆ, ದೇವ್ರ ಕಾಲಿಗೆ ಬಿಡ್ಬೇಕಾ ಟೀಚರ್ ಕಾಲಿಗೆ ಬಿಡ್ಬೇಕಾ ಅಂತ. ಅವಾಗ ಒಬ್ರು ಹೇಳ್ತಾರೆ, ನಿನ್ ದೇವ್ರ ಹತ್ರ ಹೋಗ್ಲಿಕ್ಕೆ ದಾರಿ ತೋರಿಸಿದವರು ಟೀಚರ್, ಅದಕ್ಕೆ ಫಸ್ಟ್ ಟೀಚರ್ ಕಾಲಿಗೆ ಬಿಡು ನೀನು ಅಂತ ಹೇಳ್ತಾರೆ. ಅಂತ ಒಂದು ಪ್ರೊಫೆಷನ್ ಇದು ಟೀಚರ್ ಪ್ರೊಫೆಷನ್. ಇದನ್ನ ಅನುಭವಿಸೋರಿಗೆ ಗೊತ್ತು. ಯಾರ್ಯಾರು ಅನುಭವಿಸ್ತಾ ಇದ್ದಾರೆ ಟೀಚರ್ ಪ್ರೊಫೆಷನ್ನ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗುತ್ತೆ ಏನೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಮತ್ತು ಮಧುರಿ ಸರ್ ಅವರ ಒಂದು ಸಂಬಂಧ ತುಂಬಾ ಅವಿನಾಭಾವ ಸಂಬಂಧ. ಕೇವಲ 6 ತಿಂಗಳಿದ್ರು ಅಂತ ಏನೂ ಇಲ್ಲ, ಅವರು 6 ವರ್ಷ ಅಥವಾ 60 ವರ್ಷ ಕೆಲಸ ಮಾಡ್ದಂಗೆ ನಮ್ಮ ಶಾಲೆಯಲ್ಲಿ ಇದ್ದಾರೆ. ಯಾಕೆಂದ್ರೆ ಅವ್ರು ಕಳ್ಸ್ಕೊಡ್ಲಿಕ್ಕೂ ನಾವು ರೆಡಿ ಇಲ್ಲ. ನಮ್ಮ ಶಾಲೆಯಲ್ಲಿ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಹಾಗೇನೆ ಅವರು ಒಬ್ಬ ಪೋಷಕನಾಗಿ, ಒಬ್ಬ ಟೀಚರ್ ಆಗಿ, ಒಬ್ಬ ಮಾರ್ಗದರ್ಶಕನಾಗಿ, ಒಬ್ಬ ವ್ಯಕ್ತಿಯಾಗಿ ತುಂಬಾ ಒಳ್ಳೆಯ ಕೆಲಸಗಳನ್ನ, ಒಳ್ಳೆ ಗುಣಗಳನ್ನ, ಒಳ್ಳೆ ಲಕ್ಷಣಗಳನ್ನ ಬೆಳೆಸ್ಕೊಂಡಿದ್ದಾರೆ. ಇದೇ ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಇರಲಿ, ಅವರಲ್ಲಿ ಹಾಗೆ ಉಳ್ಕೊಂಡಿರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೇನೆ ಎಲ್ಲರ ಜೊತೆ ಇದೇ ರೀತಿಯ ಸಂಬಂಧವನ್ನು ಬೆಳೆಸ್ಕೊಂಡಿರಲಿ. ಯಾಕಂದ್ರೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಅವರು. ಹಾಗೇನೆ ದೇವರು ಅವ್ರಿಗೆ ಎಲ್ಲಾ ರೀತಿಯ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತಾ ನನ್ನ ಅಧ್ಯಕ್ಷೀಯ ನುಡಿಯನ್ನು ಇಲ್ಲಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಚಂದ್ರಶೇಖರ್ ಸರ್ ನಾಯಕ್ರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಚಿತ್ರಕಲಾ ಶಿಕ್ಷಕರಾದ ಶ್ರೀ ರಾಮಪ್ಪ ಮದ್ರಿ ಸರ್ ಹಾಗೂ ಅವರ ಶ್ರೀಮತಿಯವರು. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ.